ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಬೆಳಿಗ್ಗೆ 10 ಗಂಟೆ ಆಗ್ತಾಯಿದೆ. ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀರುಳ್ಳಿ ಬಿಸಿ ಬಿಸಿ ಇದೆ. ಅಮ್ಮ ಈ ರಾಗಿ ನಿಮಗೆ ಸಬ್ಸ್ಕ್ರೈಬರ್ ತಂದ್ಕೊಟ್ಟದಲ್ದ ಅವರು? ಹೌದು, ಒಳ್ಳೆ ರಾಗಿ ಅವ್ರ ಮನೆ ಗದ್ದೆಯಲ್ಲಿ ಬೆಳೆದದ್ದು ರಾಗಿ. ಚಲೋ ಇದ್ದು ಮುದ್ದೆ ಮಾಡಲೆಲ್ಲ ಚಲೋ ಆಗ್ತಿತ್ತು. ಅವ್ರ ಮನೆ ಗದ್ದೆಯಲ್ಲೇ ಬೆಳೆದದ್ದು ತಂದು ಕೊಟ್ಟಿದ್ದ. ಅವ್ರು ತಂದು ಕೊಟ್ಟ ದಿವಸ ನಂಗೆ ಗೊತ್ತೇ ಇಲ್ಲ ತಂದಿಟ್ಟದ್ದು. ಅಪ್ಪನ ಹತ್ರ ಹೇಳಿದ್ದೋಡ ಅಪ್ಪನಿಗೂ ಮರ್ತೇವೆ ಹೇಳೋಣ. ಅರ್ಶಿ ಬಂದ್ ಮಾಡು ನಾನು ಇನ್ನೊಂದ್ಸಲ. ಅವ್ರು ಯೂಟ್ಯೂಬ್ ಸಬ್ಸ್ಕ್ರೈಬರು ಹೌದು, ಹಾಗೆ ಯೋಗ ಸ್ಟೂಡೆಂಟ್ಸ್ ಹೋದಾಗಿತ್ತು. ಅವ್ರ ಮೇಲೆ 2-3 ಜನ ಯೋಗಕ್ಕೆ ಬಂದಿದ್ದ. ಹಾಗೆ ನನ್ನ ಫ್ರೆಂಡ್ ಕೂಡ ಹೌದು, ಒಳ್ಳೆ ಫ್ರೆಂಡ್ ಕೂಡ ಹೌದು. ಸುಮಾರು ವರ್ಷದಿಂದ ಪರಿಚಯ. ಡೈಲಿ ಸಂಜೆ ರಾಗಿ ಮುದ್ದೆ ಕೊಡ್ಲಕ್ಕ? ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡ್ತೀವಿ, ಚಲೋ. ಮಧ್ಯಾಹ್ನ ನಂಗೆ ಇರ್ಚಿಲ್ಲ, ಸಂಜೆ ಬೇಕಿಲ್ಲ ಮುದ್ದೆನ. ಅದು ಡೈಜೆಷನ್. ಅದೇನು ಸ್ಕೂಲಿಗೆ ಇನ್ನು ರಜೆ, 6 ರಜೆ ಇನ್ನು. ಅಪ್ಪ ಊಟಕ್ಕೆ ಬತ್ನಲ್ಲಿ ಹಿಂಗಾರು ರಜೆ. ಎಕ್ಸಾಮ್ ಇತ್ತು. ಎಕ್ಸಾಮ್ ಇನ್ನೊಂದು ವಾರಕ್ಕೆ ಮುಗಿತಲ್ಲ. 18th 30th ಮುಗಿತಿಲ್ಲ. ಸಕಾಶಿ ನೀರು ಬಿಟ್ಟು ಇದು ಜೋಳು ಮೇಲೆ ಇಟ್ಟಲ್ಲ, ಲೈಟ್ ವೇಟ್ ಇಪ್ಪದ್ರಿಂದ ನೋಡಿ. 2ನೇ ಸಲ ನೀರು ಬಿಟ್ಟ ಮೇಲೆ ಇಷ್ಟು ನೀರು ಬರ್ತಾ ಇಲ್ಲ. 3-4 ಎಲ್ಲ ಅದ್ರದ್ದು ಜುಳಿ ಎಲ್ಲ ಹೋಗು. ಮೇಲ್ಗಡೆ ಅದ್ರದ್ದು ಇದು ಕಳಿಸಿರ್ತೆ, ಅದು ಫ್ರೆಶ್ ಆಗಿ ಕಿತ್ತು ತೆಗೆದತ್ತೆ. ಇದು ಅದಕ್ಕೆ ಕ್ಲೀನಾಗಿ ತೊಳ್ಕೊಳ್ಳಲ್ಲ. ತೊಳೆದು ಒಣಸ ರಾಗಿ ದೋಸೆ ಮಾಡಲೆ, ರಾಗಿ ರೊಟ್ಟಿ ಮಾಡಲೆ, ರಾಗಿ ಮುದ್ದೆ, ರಾಗಿ ಹಾಲು ಎಲ್ಲದಕ್ಕೂ ಚಲೋ ಆಗ್ತದೆ. ರಾಗಿ ಗಂಜಿ ಗಿಡಕ್ಕೆ ಹಾಕಿದ್ರೆ ಸಿಕ್ಕಿಲ್ಲ. ಹೌದು, ಅದೇ ಅಂದನಿ ಅಂತ ಕಾಪಿ. ಗಿಡಕ್ಕಾಗಲೇ ನಾನು ಅಕ್ಕಿ ಬೆಳೆಕಾಳು ತೊಳೆದು ನೀರನ್ನು ಹಾಕ್ತಿದ್ದೆ. ಮಜ್ಜಿಗೆಯನ್ನು ಮಜ್ಜಿಗೆ ಕಡ್ದಿದ್ದ ಕುಡಿಯೋ ಮಜ್ಜಿಗೆ ಅಲ್ದೆ ಕೆನೆ ಇಟ್ಟದ್ದು. ಅದು ಸ್ವಲ್ಪ ಕಮ್ಮಿ ಆಗ್ತದೆ. ಇನ್ನೊಂದು 2 ಸಲ ತೊಳೆಯೋಲ್ಲ ಸರಿ ಆಗ್ತದೆ. 6 ವರ್ಷ ತೊಳೆಯೋದಾಡ ತೊಳಿತಾರೆ ಮಸೀನ್ ಮುಟ್ತಿತ್ತು ಮೇಲೆ ಕೆಳಗೆ. ಇನ್ನೊಂದು 2 ಸಲ ತೊಳೆದ್ರೆ ಎಲ್ಲ ಜೋಳು ಹೋಗ್ತದೆ. ಕಲರ್ ಇಷ್ಟು ಚಂದ ಇದ್ದು ನೋಡ್ರಿ ರಾಗಿದು. ತುಂಬ ಥ್ಯಾಂಕ್ಸ್, ಇಷ್ಟು ಒಳ್ಳೆ ರಾಗಿ ಕೊಟ್ಟದಕ್ಕೆ ಅವರಿಗೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ರೋಸ್ ಆಗಿದೆ. ಅದಕ್ಕೆ ಅವತ್ತು ಇದು ಹಾಕಿದ್ದಿದ್ನಲ್ಲ ನಾನು, ಅದಕ್ಕೆ ಬೇಗ ಸಗಣಿ ನೀರು, ಮಜ್ಜಿಗೆ ಇದೆಲ್ಲ ಹಾಕಿ ಅದು ಆಲ್ರೆಡಿ ವಿಡಿಯೋ ಇದ್ದು, ಬೇಕಾದ್ರೆ ನೋಡಿ. 1 ತಿಂಗಳೂ ಇದ್ವಿ. ಎಷ್ಟು ಚಲೋ ಆಯಿತು. ಮಲ್ಲಿಗೆ ಹೂ ನೋಡು, ಮಲ್ಲಿಗೆ ಹೂವು ಅಲ್ಲಿ ಇದು 30 ಮಕ್ಕಾಗ್ತಾ ಇತ್ತು. ಅಮೆರಿಕ ಕೂಡ ನನಗೆ ಈ ಮಲ್ಲಿಗೆ ಹೂ ನೋಡಿ, ಇದು 1ರಲ್ಲಿ 2 ಇರುತ್ತೆ. ತೆಗಿಬೋದು. 7 ಸುತ್ತಿನ ಮಲ್ಲಿಗೆ, 7 ಸುತ್ತಿನ ಮಲ್ಲಿಗೆ. ಅಮ್ಮ ಪ್ರತಿ ಸತಿ ಸಂಜೆ ತಗೋಬರ್ತಾರೆ. ಇದು ನೀರು ಹಾಕಕ್ಕೆ ಹೋದಾಗ ನಮಗೆ ತಗೊಂಡು ಬಂದು ಕೊಡ್ತಾರೆ. ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಚೆನ್ನಾಗಿ ರಾತ್ರಿ ಎಲ್ಲ ರಾತ್ರಿ ಮಲ್ಲಿಗೆ ಅಂತ ಅರ್ಶಲ್ಲಿ ಬೆಕ್ ಅರ್ಶಿ ಹಂಗೆ ಹಿಡಿಯಡಾರನ್ನ ಕಾಶಲ್ಲಿ ಸರಿ ಹಿಡಿ. ಆರ್ಲಿ ಸ್ವಲ್ಪ ರಫ್ ಅಂಡ್ ಟಫ್ ಕಾಟ ಕೊಡ್ತಾಳೆ ಅವಳು. ಇಲ್ಲೇ ಹೌದು, 6 ವರ್ಷಕ್ಕೆ ಅದಕ್ಕೆ ಕಾಟ ಕೊಡ್ತು, 6 ವರ್ಷ ಕಾಟ ಇಬ್ಬರು ಕಾಟ ಕೊಡ್ಬೇಕು. ಗುಡ್ಡ ಈಗ 4-5 ನೀರು ತೊಳೆದೇ ಇಲ್ಲ. ಇವು ನೋಡಿ ಜೋಳೆಲ್ಲ ಸುಮಾರು ಬಿಡು. ಅವ್ನು ಹಿಂಗೆ ಹಿಡ್ಕ ಗಟ್ಟಿ ಅಪ್ಪಾಕತ್ತ ಹಿಡ್ಕ. ಹಂಗಲ್ಲ, ಹಂಗೆ ಎದ್ರೆ ಕಟ್ಟು ಕುತ್ತಿಗೆ ಇಡ್ಕತ್ತ. ಕುತ್ತಿಗೆ ಹಿಡ್ಕತ್ತಿನಲ್ಲಿ ನಾ ಪ್ರತಿ ಸತಿ ಎತ್ಕೊಂಡು ಕೂಡ ಕುತ್ತಿಗೆ ಫುಲ್ ಹಿಂಗೆ ಹಗ್ ಮಾಡ್ಕೊಳಂಗೆ ಮಾಡ್ತಾ. ಹಂಗಲ್ಲ ನಿಂಗೆ ಮಾಡ್ತೀನಿ.
ತ್ರಾಸ್ ಕೊಡ್ತೀಯಲ್ಲ ಅದಕ್ಕೆ. ಕಚ್ಚು ಮಾಡೋದ್ಯಾರು ಅರ್ಶದೆ ಹಾಂ ಕಚ್ಕೊಂಡು ಕೂಗೋದ್ಯಾರು ಅರ್ಶನ ಬೇಕು ನೀ ಹಂಗಂತ ತ್ರಾಸ್ ಕೊಡ್ತೇವೆ ತ್ರಾಸ್ ಕೊಡ್ತಾ ಇಲ್ಲ, ಅದೇ ನನಗೆ ಕೂಗ್ತಿದ್ದು. ಬಾ 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 ನನಗೆ ಹೀಗೆ ಹಿಡ್ಕೊಂಡಿದ್ದು. ನನ್ನ ಫೋಟೋ ಮಾಡಿದ್ದಾರೆ, ಹಾಂ ನನ್ನ ಫೋಟೋ ಹರ್ಷಿ ನಿನ್ ಬರ್ತಾರೆ ಬ್ಯಾನರ್ ಮಾಡ್ಸೋದು. ಆರ್ಶಿ ಫಸ್ಟ್ ಈಗ ಫೋಟೋ ನೋಡು ಹರ್ಷಿ, ಬೇಗ ಬಾ. ಬ್ಯಾನರ್ ಬೇರೆ ಹಾಕಿದ್ರೆ ನೋಡಿ ನಿನ್ಗಾಗಿ ಎಷ್ಟು ಮಾಡಿದ್ದಾಳೆ. ನಿಂದು ಸೆಕೆಂಡ್ ಬರ್ಡೇ ನೋಡಿದ್ದೆ ನಾನು. ತಡಿ ಆ ಫೋಟೋ ತೋರ್ಸ ಬ್ಯಾನರ್ ಹರ್ಷಿ. ಸರಿ ತೋರ್ಸಮ್ಮ. ತೋರಿಸ್ತೀರಿ ನನ್ನ ಫಸ್ಟ್ ಬರ್ಡೇ ಅದು ಹೋಟೆಲ್ ಆಗಿತ್ತು ಅಂತ. ಹೌದು ಮತ್ತಿದ್ದಿಲ್ಲ ಅಂತ ತಂದೆ ಹೋಟೆಲ್ ಆಗಲ್ಲ ಹಾಕಿದ್ಯಾ? ಗೊತ್ತೇ ಅದೆಲ್ಲ ನೆನಪಿಲ್ಲ. ಹೋಟೆಲೆಲ್ಲ ಸೇರಿ ಜನರಾಶಿ ಜನರೆಲ್ಲ ಕರೆದಿದ್ದ. ಹೆಚ್ಚಾಗಿ ಅಕ್ಕನ ಫ್ರೆಂಡ್ಸೇ ಜಾಸ್ತಿ ಒಲಿದ್ದ. ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ತೆ. ಹಾಕೊಂಡು ತೋರ್ಸ ಹರ್ಷಿ. ಹಾಕೊಂಡು ಹಾಯ್ಕೊಂಡು ಸಣ್ಣಗುಂಡುದು. ಹೌದಮ್ಮ ಹೌದಮ್ಮ ಗೊಂದು ನೀನು ಅಂದ್ರೆ ಎರಡು ಸೌಂಡ್ ಬರ್ತಿರ್ತದೆ. ಪರಿಂಗ್ ಬೆಕ್ಕಿಪ್ಪರಿಂದ ಹೆಲ್ತ್ ಬೆನಿಫಿಟ್ಸ್ ಇರ್ತಾರೆ. ಹೌದದ ಎಂತ ಅದು ಹಂಗೆ ಪರಿಂಗ್ ಮಾಡ್ತಿರ್ತಲ್ಲಿ ಅದು ಆ ವೈಬ್ರೇಷನ್ಸ್ ನಂಗೆ ಹಾರ್ಟಿಗೆಲ್ಲ ಒಳ್ಳೇದಾಗ. ಗೊತ್ತಾ ಇನ್ನು ಪರ್ ಮಾಡಿ ಗುಂಡಮ್ಮ ಗುಂಡಮ್ಮ. ಎಂತ ಮಾಡೋದು? ಹರಡುದು ಹೆಂಗೆ ಆಡ್ತೀವಿ? ಕೈಲಿ ನಾವು ಕೈ ತಗೋದು ಬೆಕ್ಕೆ ಮುಟ್ಟಿ. ಬೆಕ್ಕಿಪ್ಪದಿಂದ ಆರುಷಿಗೆ ಎಷ್ಟು ಹೈಜೆನಿಕ್ ಆಗಿರೋಲ್ಲ ಗೊತ್ತಿತ್ತು. ಈಗ ಬಲೆ ತಕೊಂಡ್ಮಮ್ಮೆ ನಾನು ಪಾರಿಗಳೆಲ್ಲ ತಿನ್ಕೊಂಡು ನಡೀತಿದ್ದಾಗಿದ್ರೆ ಇನ್ನೊಂದು ಬಂದ್ ಮಾಡಿ ಅಲ್ಲೇ ಇಟ್ಕೊ ಪೈಪ 2 ನಿಮಿಷ ನೀರು ಬರ್ ಮಾಡ್ಕೊ. ಅಲ್ಲಿವರೆಗೆ ಗಿಡಕ್ಕೆ ಹಾಕೋ ನೀರೆಲ್ಲ ಹಂಗೆ ಹಾಕ್ತಿಲ್ಲ. ಕೈ ಬೆರಳು ಇಟ್ಕೊಂಡು ಹಾರಿಸ್ತೆ ನೀರ. ನೋಡಿ ಇಲ್ಲೊಂದು ಫುಟ್ಬಾಲ್ ಇಲ್ಲಿ 5 ಫುಟ್ಬಾಲ ನೋಡಿ ಇಲ್ಲಿದ್ದು ಫುಟ್ಬಾಲ. ಹಾಂ ಅದರ ಹೆಸರು ಫುಟ್ಬಾಲ್ ಇಲ್ಲಿ. ಇವಾಗ ಅಕ್ಕ ತಂಗಿ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದಿಷ್ಟು ರಾಗಿ ಇತ್ತು. ಮಜಾ ಒಳಲ್ಲ. ನಿಂಗೆ ಭಾರಿ ಗೊತ್ತಿದ್ದ ಜೊಳ್ಳು ಬಗ್ಗೆ. ಜೊಳ್ಳು ಅಂದ್ರೆ ಸಿಪ್ಪೆನೆ ಅದ್ರದ್ದು. ಎಂತದೆ ಅದು ಜೊಳ್ಳು? ಅದ್ ಮೇಲ್ಗಡೆ ತೇಲ್ತಿದ್ದೆ ನೋಡು. ತೇಲ್ತಿದ್ದೆ. ತಡಿ ರಾಗಿ ತೇಲ್ತಿಲ್ಲ. ವೆರಿ ಬ್ಯಾಡ್. ರಾಗಿ ಕೊಟ್ಟಿದ್ದಕ್ಕೆ ಅವ್ರ ಹತ್ರ ಹಣ ತಗೊಳ್ಳಿ ಅಂದ್ರೆ ಎಷ್ಟಂದ್ರು ಅವ್ರು ತಗೊಂಡೇ ಇಲ್ಲ. ಹಣ ಕೊಟ್ರೆ ನನ್ ಕೊಡೋದೇ ಇಲ್ಲ ಅಂತಂದ್ರು. ಅದಕ್ಕೆ ಮತ್ತೆ ಸುಮ್ಮನೆ ಹಾಗೆ ಇಸ್ಕೊಂಡೆ. ರಾಗಿ ಹ್ಯಾಸ್ ಮೋರ್ ಡೆನ್ಸಿಟಿ, ಸೊ ಇಟ್ ಇಸ್ ಇನ್ಸೈಡ್. ಇಷ್ಟು ಪ್ರೀತಿಯಿಂದ ಮನೇಲಿ ಬೆಳೆದಿರೋದೆಲ್ಲ. ಅಲ್ಲ ನೀವು ಹೋಳಿ ಹಬ್ಬ ಮಾಡಿ ಅಂದೆ. ಯಾರು ಹೋಳಿ ಹೇಳ್ತವ? ಹೋಳಿ ಬಣ್ಣ ಹಾಕತ್ತು. ನೀ ಎಲ್ಲ ಹಾಕಿ ತೀರ್ಸ್ ಮಾಡೋದು ನೋಡಿದ್ರೆ ರಾಗಿ ತೊಳಿತೀಯ ಹೋಳಿ ಆಡ್ತೀವಿ ಬಣ್ಣ ಕಾಡ್ಕೊಂಡು ಗೊತ್ತಾಗ್ತಾನೆ. ಇದು ಕಲರ್ ಬರಕಾಯ್ತು ಸ್ವಲ್ಪ ಗೊತ್ತಾಯ್ತಾನೆ. ಇದು ಕಲರ್ ಎಂತ ರಿಂಗ್ ಹಾಕ್ತಿದ್ರ? ಅಲ್ಲ, ಅಕ್ಕನ ಕೈ ಹಾಕ್ತಿದ್ದೆ. ಆತಿಗೆ ನೀರು ಬಗ್ಗಿಸ್ತಾ ಇತ್ಲ ಬದಿ ರಾಗಿ ಎಲ್ಲ ಮ್ಯಾಲ್ ಮಾಡು. ಈಗ 7-8 ನೀರು ತೆಗೆದಾಯಿತು. ಇದು ಕ್ಲೀನ್ ಆಗಿದೆ ರಾಗಿ. ಈ ರೀತಿ ಕ್ಲೀನಾಗಿ ತೊಳೆದು ಒಣಸ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ನಮಗೂ ಒಂಥರ ಸಮಾಧಾನ. ನಾನು ಹೊರಗಡೆಯಿಂದ ರಾಗಿ ತಂದರೂ ಕೂಡ ಇದೇ ರೀತಿ ತೊಳೆದೇ ಒಣಸ್ಕೊಳ್ತೀನಿ. ಯಾಕೆಂದರೆ ಗಲೀಜು ಇರುತ್ತೆ ಅಂತೇಳಿ. ಇದಾದರೆ ಅವ್ರು ಹೇಳಿದರು ಅಲ್ಲೇ ಬೆಳೆದಿದ್ದು ಧೂಳೆಲ್ಲ ಇರುತ್ತೆ ಮತ್ತು ಜೊಳ್ಳೆಲ್ಲ ಜಾಸ್ತಿ ಇರುತ್ತೆ ತೊಳ್ಕೊಬೇಕಂತೇಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ದಿವಸ ಆಗಿತ್ತು ಇನ್ನು ತೊಳಿಬೇಕಂತೇಳಿ. ಇವತ್ತು ಮುಹೂರ್ತ ಬಂತಿದ್ದಕ್ಕೆ. ತೆಳುವು ಹರಡಿ, ಕೆಳಗೆಲ್ಲ ಬೀಳ್ಸಡಿ, ನೆಲಕ್ಕೆಲ್ಲ ಬೀಳ್ಸಡಿ, ನಿಧಾನಕ್ಕೆ ಹರಡಿ. ಅರ್ಶಿದೆ ಅಂತ ಸಾರಿಸ್ತೀನಿ. ನಿಧಾನಕ್ಕೆ ಹರಡು ಅರ್ಶಿ. ಫಾಸ್ಟ್ ಮಾಡಡ, ನೆಲಕ್ಕೆಲ್ಲ ಬೀಳ್ಸಡ. ಟೆರಸ್ ನಿನ್ನೆ ರಾತ್ರಿ ತೊಳೆದ್ದೆ ನಾನು. ಬೆಳಿಗ್ಗೆ ಬೇಗನೆ ತೊಳಿಬೇಕಿತ್ತು ರಾಗಿನ. ಸ್ವಲ್ಪ ಲೇಟ್ ಆಗೋಯ್ತು. ಬಿಸಿಲು ಬರೋದ್ರೊಳಗೇ ತೊಳೆದ್ಬಿಟ್ಟಿದ್ರೆ ಬಿಸಿಲಲ್ಲಿ ಕೂತ್ಕೊಳ್ಳೋ ಕೆಲಸ ಇರ್ತಿರ್ಲಿಲ್ಲ. ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ ಬೆಳಿಗ್ಗೆ ತಿಂಡಿಗೆ. ಸ್ವಲ್ಪ ರೇಟ್ ಆಯಿತು. ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ.
ಮತ್ತು ಕ್ಲೀನಿಂಗ್ ಅದು ಇದು ಕೆಲಸ ಎಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದೆ. ಬೇಗ ತೊಳಿಬೇಕಂತಲೇ ನಾನು ರಾತ್ರಿನೇ ಟೆರೆಸೆಲ್ಲ ತೊಳೆದಿಟ್ಟಿದ್ದೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಆದರೂ ಕೂಡ ಲೇಟ್ ಆಗೋಯಿತು. ಈಗ ಬ್ಯಾಡಿಗೆ ಮೆಣಸೆಲ್ಲ ತೊಳಿಬೇಕು. ಬ್ಯಾಡಿಗೆ ಮೆಣಸು ತೊಳಿಬೇಕು. ಒಂದು ವರ್ಷಕ್ಕೆ ಸಾಕಾಗುವಷ್ಟು ಮೆಣಸು ಹೆಚ್ಚಾಗಿ ಯಾವಾಗಲೂ ತಂದುಕೊಂಡು ಕ್ಲೀನಾಗಿ ತೊಳ್ಕೊಳ್ಳುವಂಥದ್ದು. ಇದು ಸಿರ್ಸಿಲ್ ತೊಗೊಂಡಿದ್ದು. ಇದು ಸ್ವಲ್ಪ ಬೇರೆ ಥರ ಇದೆ, ಬೆಂಗಳೂರು ಮೆಣಸು ಸ್ವಲ್ಪ ಬೇರೆ ಇದೆ, ಅದಕ್ಕೆ ಎರಡು ಬೇರೆ ಬೇರೆ ತೊಳ್ಕೊಳ್ತೀನಿ ಬ್ಯಾಡಿಗೆ ಮೆಣಸನ್ನ. ನೀರು ಹಾಕೋರ್ಸಿ ಇಲ್ಲಿ ಬೆಂಡಾಗ ಹಾಕು. ಆದರೆ ಇದು ಮಣ್ಣೆಲ್ಲ ಹೋಗಲ್ಲ, ಮೆಣಸನ್ನೆಲ್ಲ ಮಣ್ಣು. ಇದೆಲ್ಲ ಮಳೆಗಾಲದ ತಯಾರಿ. ಬ್ಯಾಡಿಗೆ ಮೆಣಸು, ಸಾಸಿವೆ ಕಾಳು, ಧನಿಯಾ ಇವೆಲ್ಲ ಒಂದರೊಂದು ತೊಳ್ಕೊಂಡು ಎಲ್ಲ ಒಣಗಿಸಿ ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಒಂದು ವರ್ಷದ ಥರ ಚಿಂತೆನೂ ಇರಲ್ಲ. ಸೀಡ್ಸೆಲ್ಲ ಎತ್ತಿಟ್ಕೊಂಡ್ರೆ ಗಿಡ ಮಳ್ಳ ಅದೇ ಕಳ್ತಾರೆ ಕೊಡೋದು ಸೀಡ್ಸ್ ಮಳ್ಳ ಅದು ಓಪನ್ ಆಗೋದು ಮಾತ್ರ ಗೊತ್ತಿಲ್ಲ. ಅದ್ರ ಕವರ್ ಕೆಳಗಡೆ ಇರ್ತಿತ್ತು ಸೀಡ್ಸ್ ಕೂತ್ಕೊಂಡು. ಒಂದು ನೀರು ತೆಕ್ಕೊಂಬಿಡ್ತೇವೆ. ಈ ಮೆಣಸೇ ಬೇರೆ ಥರ ಇದೆ ನೋಡಿ. ಈ ಬ್ಯಾಡಿಗೆ ಮೆಣಸು ಈ ರೀತಿ ದೊಡ್ಡ ದೊಡ್ಡ ಸೈಜಲ್ಲಿದೆ. ಇದು ಸಿರ್ಸಿ ಬ್ಯಾಡಿಗೆ ಮೆಣಸು ತರ್ತೀನಿ ನೋಡಿ. ಇದು ಚಿಕ್ಕ ಚಿಕ್ಕ ಸೈಜಲ್ಲಿದೆ. ಎರಡು ಅಕ್ಕಪಕ್ಕ ಇತ್ತು. ಏನು ಡಿಫ್ರೆಂಟ್ ಅಂತ ಗೊತ್ತಾಗ್ತದೆ ನನಗೆ. ಇದು ಚಲೋ ಖಾರ ಇದೆ. ಇದು ಬೆಂಗಳೂರು ಮೆಣಸು ಇದೆ. ಇದು ನೋಡಿ, ಇದು ದಪ್ಪ, ಇದು ಸಣ್ಣ. ಖಾರ ಜಾಸ್ತಿ, ಖಾರ ಕಡಿಮೆ. ಎರಡು ಒಂದೇ ಕಲರೇ ಇದೆ. ಇದು 500 ಗ್ರಾಮ್ ಅಂದರೆ ಅರ್ಧ ಕೆ ಜಿಗೆ 450 ರೂಪಾಯಿ ಇದಕ್ಕೆ, ಈ ಮೆಣಸಿಗೆ. ಅದು 500 ರೂಪಾಯಿ ಕೆ ಜಿ ಮೆಣಸು ಇದು ಅಲ್ಲೂರಲ್ಲಿ. ಅದು ಚೊಟ್ಟು ತೆಗೆದು ಮೆಣಸನ್ನಾಗಿತ್ತು, ಚೊಟ್ಟು ತೆಕ್ಕೊಳ್ಳೋದು. ಇದು ಚೊಟ್ಟು ತೆಗೆದಳು ಜಾಸ್ತಿ ಅನಿಸ್ತು. ಅಂದ್ರೆ ಅರ್ಧ ಕೆ ಜಿಗೆ 500 ಅಂದರೆ 1000 ರೂಪಾಯಿ ಆಯ್ತು ಕೆ ಜಿಗೆ. ಕೆ ಜಿ 1000, 500 ನೋಡಿ. 500 ಗ್ರಾಮಿಗೆ 450 ಅಂದರೆ 900 ರೂಪಾಯಿ ಆಯ್ತು. ಚುಡಿ ಬೇರುಗಳೆಲ್ಲ ನೋಡಿ ಹಾಕ್ತೇನೆ ಹಾಗೆ ಇರುತ್ತೆ. ಈ ರೀತಿ ಒಣಸಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಹಪ್ಪಳ, ಸಂಡಿಗೆ ಇದೆಲ್ಲ ಮೆಣಸು ಎಲ್ಲ ಒಣಸಕ್ಕೆ. ಒಂದೇ ಸೈಡ್ ಅದು. ಆ ಮೆಣಸೆ ಒಂದು ಸೈಡ್ ಅರ್ಧ, ಆ ಮೆಣಸು ಆಗುತ್ತೆ, ಅರ್ಧ ಈ ಮೆಣಸು ಆ ಬದಿಗೆ ಹರಡಿದೆ. ಇದು ಸೆಕೆಂಡ್ ಬ್ಯಾಚ್. ಇದು ಬೆಂಗಳೂರು. ಇದು ದೊಡ್ಡ ದೊಡ್ಡ ಸೈಜ್ ಮೆಣಸು. ಇದು ಅಗಲ ಆ ಮೆಣಸು ತಿಂದು ನೋಡಿದೆ ನಾನು, ಅಷ್ಟು ಖಾರ ಇದ್ವಲ್ಲ. ಇದು ಖಾರ ಇತ್ತು. ಖಾರ ಈಗ ಅಡುಗೆ ಬಳಸ್ತಾ ಇದೆ ನಾನು. ಅದು ಇನ್ನೊಂದು ಅರ್ತಿದ್ದದು. ಇನ್ನೊಂದು ಅರ್ಧ ಕೆ ಜಿ ಬೇರೆ ತಗೊಂಡಿದ್ದು ಬೇರೆ ಅಂಗಡಿಯಲ್ಲಿ. 1000 ರೂಪಾಯಿ. ಆ ಸೈಡ್ ಅದು, ಈ ಸೈಡ್ ಇದು ಸಪ್ರೇಟ್ ಒಣಗಿಸಿ ಸಪ್ರೇಟ್ ಡಬ್ಬದಲ್ಲಿ ಹಾಕಿಟ್ಕೊಂಡು ಗೊತ್ತಾಗ್ತದೆ ಖಾರ. ಪಾರಿವಾಳದ ಕಾಟ ತೆಗಿಯೋಕ್ಕಾಗಲ್ಲ ಅಂತೇಳಿ ನೆಟ್ ತರಿಸ್ಕೊಂಡಿದ್ದೆ. ಅಲ್ಲಿ ಹೊರಗಡೆ ಎಲ್ಲ ಹಾಕೋದಕ್ಕಿಂತ ಇನ್ನೊಂದು ಜಾಸ್ತಿ ತರಿಸ್ಕೊಂಡಿದ್ದೆ, ಏನಾದರೂ ಒಣಸಕ್ಕೆ ಹಪ್ಪಳ ಸಂಡಿಗೆಲ್ಲ ಮಾಡಿದ್ರೆ ಅಂತೇಳಿ ಇದಕ್ಕೆ ನೆಟ್ ಹಾಕಿ. ಇದು 2 ಥರ ಹಿಂಗೂ ಹಾಕ್ಕೋಬೋದು. ಕೆಳಗಡೆನೂ ಹಾಕ್ಕೋಬೋದು, ಇಲ್ಲ ಮೇಲಿಂದ ಬಾಲ್ಕನಿಗೆಲ್ಲ ಹಾಕ್ಕೋಬೋದು. ಆ ಥರ ಇದೆ. ಸ್ಕ್ರೂ ಎಲ್ಲ ಇದೆ. ಪಾರಿವಾಳರ ಮಧ್ಯದಲ್ಲಿ ಕುಟ್ಕೊ ತಿಂತೀನಿ. ಪಾರಿವಾಳ 4 ಬದಿ ತುದಿ ಕಲ್ಲು ಏನು ಹೊರಗಡೆ ಹಂಗಲ್ಲ, ಮನೆಗಳಲ್ಲಿ ಕುಟ್ಕೊತೀವಿ ಗೊತ್ತಾ. ಎಂತ ತಿಂತೀರಿ? ಅದು ರಾಗಿನೂ ರೀಚ್ ಆಗ್ತದೆ, ರೀಚ್ ಆಗ್ತದೆ. ನೆಟ್ ಮೇಲೆಲ್ಲ ಕೂತ್ರು ಸಿಕ್ಕಿದ್ರು ತಿನ್ನೋದು. ನಾಯಿ ಬೇಡ, ನೀವೇ ವೇಟ್ ಹಾಕು, ವೇಟ್. ಕೆಮಿಸ್ಟ್ರಿಲಿ ಒಂದು ನಾಯಿ ರಿಯಾಕ್ಷನ್ ಆಯಿತು. ಪಿಂಕಲ್ಸ್ಟಿನ್ ರಿಯಾಕ್ಷನ್. ನಾಯಿ ರಿಯಾಕ್ಷನ್ ಅಲ್ಲ, ಸೋಡಿಯಂ ಅಯೋಡೈಡ್ ಇದು. NaI ಇದು ನಾಯಿ. ತಕ ಇದೊಂದು ಕಡೆ ಹೇರು. ಹೇರು ನಾವು ಹೋಗ್ತೀವಿ ಪ್ಲೀಸ್ ಮಾಮಿ. ಇದು ಬೇಗ ಇಡು. ಕ್ಲಿಪ್ ಎಲ್ಲ ಓಪನ್ ಆಗ್ತದೆ. ಓಪನ್ ಮಾಡೋದಲ್ಲ, ಇಡು ಬೇಗ. ಇನ್ನತ್ರ ಕೆಲಸ ಮಾಡಿಸೋ ಅಮ್ಮ ಅಲ್ಲಿಡ್ತೀವನೆ. ನೋಡು ನಿನಗೆ ಬುದ್ಧಿ ಇಲ್ಲ. ಲಾಸ್ಟ್ ಅಂತ ತಗೋಬಿಟ್ಟಿಕ್ಕೆ ಹೋಗ್ಬೇಕಲ್ಲ. ಈ ಕಲ್ಲು ಅದು ತುದಿ ತಗೋಬಿಟ್ಟಿಕ್ಕೆ. ನಿನಗೆ ಹಿಡಲ್ ಗೊತ್ತಿಲ್ಲ. ಆರುಷ್ಯಕ್ಕೂ ಒಂದು ಕೆಲಸ ಮಾಡಿಸೋದು ಕಷ್ಟ. ಅದಕ್ಕೆ ಮಾಡಿಸ್ತಾ ಇದ್ದೀವಿ.
ಅಕ್ಕನ ಹತ್ರ ಬಾಟಲ್ ಅಲ್ಲಿ ನಾ ವಿಡಿಯೋಸ್ ಅಂತ ಕೆಲಸನೂ ಮಾಡ್ತೀನಿ. ಸುಮ್ನೆ ಕುತ್ಕೋ. ಸುಮ್ಮನೆ ಇರು. ಅವಾಗ ಕಟ್ ವಿಡಿಯೋ ಆದ್ಮೇಲೆ ನಾ ಹೋಗೋಕೆ ನಾನು ಕೆಲಸ ಮಾಡ್ತೀನಿ. ಬಾಟಲ್ ಬೇಗ ಬೇಗ. ಲೆಟ್ಸ್ ಸಿ ಹೌ ಯು ವರ್ಕ್. ಈ ಕಡೆ ಇನ್ನೊಂದು ಕಲ್ಲಿದ್ದಲ್ಲ, ಹಾಲಶಿನ ಮಲ್ಕ್ಸ್ಬಿಡು. ಅಕ್ಕ ನೀವು ಹೋಗಿ ಬಿದ್ಗೋ. ಇದು ತಲೆ ಕಟ್, ನೀವು ಕೂದಲು ಕಟ್ ಮಾಡುವ. ಇದು ಚಲೋ ಇಲ್ಲ, ಚಂದಕ್ಕಿದೆ. ಹರ್ಷಿ ಚಂದಕ್ಕೆಲ್ಲಾಗಿದ್ದೆ. ಸೌಂಡ್ ಬರ್ತದೆ. ಹರ್ಷಿ ಕಸ ಬೇರೆ ವಿಷಯ ಐತೆ. ಇವಾಗ ರಾಗಿ ಮತ್ತು ಬ್ಯಾಡಿಗೆ ಮೆಣಸೆಲ್ಲ ತೊಳೆದು ಒಣಗಿಸಿದ್ದಾಯಿತು. ಇನ್ನು ಧನಿಯಾ ಎಲ್ಲ ಇದೆ, ನಾಳೆ ಒಣಗಿಸ್ಬೇಕು. ನೋಡಿ ನನ್ನ ಗುಲಾಬಿ ಹೂವು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಅವತ್ತು ತೋರಿಸಿದ್ನಲ್ವ, ಮೊಗ್ಗು ಬಿಟ್ಟಿದೆ ತುಂಬ ಅಂತೇಳಿ. ನೋಡಿ ಇಲ್ಲೊಂದು ಹೂವು ಆಗಿದೆ, ಮೊಗ್ಗು ಅರಳೋದಕ್ಕಾಗಿದೆ. ಇಲ್ಲೂ ಕೂಡ ಮೊಗ್ಗಿದೆ. ಅದು ಕೆಲವೊಮ್ಮೆ ಹಸಿರು ಹುಳಗಳು ಒಂಥರ ಮೊಟ್ಟೆ ಮೊಟ್ಟೆ ಥರ ಇರುತ್ತಲ್ಲ, ಅದು ಇಟ್ಬಿಡುತ್ತೆ. ನಾವು ನೋಡ್ಕೋಬೇಕು, ಇಲ್ಲ ಅಂದರೆ ಹೂ ಚೆನ್ನಾಗಿ ಅರಳೋದೇ ಇಲ್ಲ, ಆಮೇಲೆ ಹಾಳಾಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ 3 ಇನ್ನೂ ಅರಳಬೇಕು, ಇಲ್ಲೊಂದು ಅರಳಬೇಕು. ಸುಮಾರು ಮೊಗ್ಗಾಗಿದೆ. ಅವತ್ತು ತೋರಿಸಿದ್ನಲ್ಲ ನಾನು ಏನು ಹಾಕಿದ್ದೆ ಇದಕ್ಕೆ ಚೆನ್ನಾಗಿ ಹೂ ಬಿಡೋದಕ್ಕೆ ಅಂತೇಳಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡಿಕೊಂಡು ನೀವು ಕೂಡ ಮಾಡಿ ನೋಡಿ. ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಹಾಗೆ ನಾನು ಇನ್ನೊಂದು ಗುಲಾಬಿ ಗಿಡದಲ್ಲಿ ನೋಡಿ ಈ ರೀತಿ ಎಲೆಗಳೆಲ್ಲ ಹಿಂಗಾಗ್ಬಿಟ್ಟಿತ್ತು ಒಣಗೋದು. ಇವಾಗ ಒಂದು 2 ಇದೆ ನಿಮ್ಗೆ ತೋರಿಸೋದಕ್ಕೆ ಅಂತ ನಾನು ತೆಗೆದಿರಲಿಲ್ಲ. ಇದಕ್ಕೆ ನಾನೇನೋ ಒಂದು ಹಾಕಿದೆ ಹೋಮ್ ರೆಮಿಡಿ. ಅದು ಹಾಕಿದ್ಮೇಲೆ ಈಗ ನೋಡಿ ಹೊಸ ಚಿಗುರು ಎಷ್ಟು ಚೆನ್ನಾಗಿ ಬಂದಿದೆ ತೋರಿಸ್ತೀನಿ. ನೋಡಿ ನಮ್ಮ ಬೆಕ್ಕನ್ನು ಗಿಡಗಳ ಜೊತೆನೇ ಇರೋದಲ್ವ, ಅದೇನಾದರೂ ಬೇಕಾದರೆ ಅಲ್ಲಿ ತಿಂದ್ಕೊಳ್ಳುತ್ತೆ. ಇಲ್ಲಿ ದೂರ್ಬೆ ಎಲ್ಲ ಆಗುತ್ತೆ, ಅದೆಲ್ಲ ತಿನ್ನುತ್ತೆ. ಬೇರೆ ಬೇರೆ ಏನು ಬೇಕೋ ಅದಕ್ಕೆ ಅದನ್ನ ತಿಂದ್ಕೊಳ್ಳುತ್ತೆ. ಅದು ಹೊಟ್ಟೆನೇನೋ ತ್ರಾಸೆಲ್ಲ ಆಯ್ತಂದರೆ. ಗುಲಾಬಿ ಬ್ರಹ್ಮಕಮಲದ ಒಂದು ಎಲೆನ ಕಟ್ ಮಾಡಿ ಪಾಟಲ್ಲಿ ಹಾಕಿದ್ನಲ್ಲ ನೋಡಿ, ಇವಾಗ ಸಸಿ ಹುಟ್ಕೊಂಡಿದೆ. ಎಷ್ಟು ಎಲೆಗಳು ಬಂದಿದೆ ಇವಾಗ ಹೇಳಿ. ಒಂದೇ ಎಲೆ ನಾನು ಕಟ್ ಮಾಡಿ ಹಾಕಿದ್ದಾಗಿತ್ತು, ಇವಾಗ ಸುಮಾರಿಷ್ಟು ಎಲೆಗಳು ಬಂದಿದೆ. ಹೂ ಕೂಡ ಬಿಡುತ್ತೆ, ಇನ್ನು ಸ್ವಲ್ಪ ದಿನದಲ್ಲಿ ಹೂ ಕೂಡ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆಗಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲೆ. ಎಷ್ಟು ದಿವಸನೂ ಆಗಿಲ್ಲ ಇದನ್ನ ಹಾಕಿ. ಬೆಕ್ಕು ನೋಡಿ ವಾಕಿಂಗ್ ಮಾಡ್ತಾ ಇರುತ್ತೆ, ಅದು ಅಲ್ಲಿ ಇಲ್ಲಿ ಎಲ್ಲ ಆ ಕಡೆ ವಾಕಿಂಗ್ ಅದರದ್ದು ಟೆರೆಸ್ ಮೇಲೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ಹಿಟ್ಟು ಸ್ವಲ್ಪನೇ ಇತ್ತು, ನಂಗೆ ಗೊತ್ತಾಗಿರಲಿಲ್ಲ, ಜಾಸ್ತಿ ಇರಲಿಲ್ಲ. ನೋಡಿ ನನ್ನ ಕೈಗೆ ಹೋಗ್ತಾ ಇದೆ, ಆ ಕಡೆಯಿಂದ ಇವಾಗ ಈ ಕಡೆ ಬರುತ್ತದು. ಅದಕ್ಕೆ ನಾನು ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಮಕ್ಕಳಂತೂ ತುಂಬಾ ಚೆನ್ನಾಗಾಗಿದೆ ಅಮ್ಮ ಅಂತ ಹೇಳ್ಕೊಂಡು ಮತ್ತೊಂದು ಹಾಕ್ಸ್ಕೊಂಡು ತಿಂದರು. 3 ರೊಟ್ಟಿಯನ್ನು ತಿಂದರು. ನಮ್ಗೆ ಊಟನೇ ಬೇಡ, ಮಧ್ಯಾಹ್ನಕ್ಕೂ ಅದೇ ಕೊಡು ಅಂತ ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬ ಸಾಫ್ಟಾಗಿ ಸಖತ್ತಾಗಿ ಬಂದಿತ್ತು. ಸುಮ್ಮನೆ ಹಿಟ್ಟಿಲ್ಲ ಅಂಥೇಳಿ ಎಕ್ಸ್ಪೆರಿಮೆಂಟ್ ಮಾಡಿದ್ದು ನಾನು ಅದನ್ನ. ಯಾವಾಗಲೂ ಹಂಗೆ ಅಲ್ವಾ, ನಾವೇನೋ ಅಡುಗೆ ಮಾಡುವಾಗ ನಮ್ಮ ಕೈಗೆ ಏನೋ ಸಿಕ್ಕಿಲ್ಲ ಅಂದರೆ ಇನ್ನೇನೋ ಹಾಕಿ ಮಾಡಿಬಿಡ್ತೀವಿ. ಆವಾಗ ಗೊತ್ತಾಗೋದು ನಮಗೆ ಇನ್ನೊಂದು ಹೊಸ ರೆಸಿಪಿನ ಮಾಡ್ಕೋಬೋದು ಅಂತೇಳಿ. ನೋಡಿ ಇವರೆಲ್ಲ ಇಲ್ಲೇ ರೌಂಡ್ ಹೊಡ್ಕೊಳ್ತಾ ಇರ್ತಾರೆ ಟೆರೆಸ್ ಮೇಲೆ. ಈಗ ಅಲ್ಲೆಲ್ಲ ಒಣಸ್ ಬಂದಾಯ್ತಲ್ಲ, ಬಂದಿದ್ದೆ ಕಾರ್ನ್ ಮಾಡ್ಕೊಂಡು ಕೂತ್ಲು ಇಲ್ಲಿ. ಖುಷಿ. ಅಮ್ಮನೂ ತಿಂತಿದ್ದಾರೆ, ಕಾರ್ನು ಅಮ್ಮನೂ ತಿಂತಿದ್ದಾರೆ. ಬರೀ ನಾನೊಂದೇ ಮಾಡಿದ್ದೀನಿ ಅಂತ ತೋರಿಸ್ತಾರೆ ಎಲ್ಲ ಕಡೆ ತೋರಿಸ್ತಿದ್ನ. ನೋಡಿ ಇಲ್ಲಿ ಜೊತೆಗೆ ತಿನ್ನೋದು ಅಮ್ಮ. ಲ್ಯಾಪ್ಟಾಪ್ ಇಟ್ಕೊಂಡಿದ್ದು ಓದೋದಕ್ಕೆ ಅಂತೇಳಿ ಅಷ್ಟೇ. ಈ ಕಡೆ ಬ್ಯಾಟಿಂಗು. ಅಮ್ಮ ನನಗೆ ಡಿಸ್ಟ್ರಾಕ್ಷನ್ ಮಾಡ್ತಿದ್ದಾರೆ, ಅದಕ್ಕೆ ಬ್ಯಾಟಿಂಗ್. ಅಮ್ಮನೇ ಕಾರಣ ಇರೋದು. ಸುಮ್ಮನೆ ನನ್ನ ಮೇಲೆ ಹೇಳ್ತಿದ್ದಾಳೆ. ಇಲ್ಲ, ಅಮ್ಮನೇ ಕಾರಣ. ಅಮ್ಮನೇ ಕಾರಣ ಇಲ್ಲೋದಕ್ಕೆ. ಇದೇನೋ ಓಪನ್ ಮಾಡಿ ಇಟ್ಕೊಂಡಿದ್ದಾಳೆ ಗೊತ್ತಿಲ್ಲ. ಓದ್ತೀನಿ ಅಂತೇನೋ ಓಪನ್ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಓದ್ತಾನೆ ಇದೆ ಅಲ್ಲಿ ಎಂಥದ್ದು ಇಲ್ಲ, ಒಂದು ಬಿಲ್ಡಿಂಗ್ ಅಷ್ಟೇ ಕಲಿಸ್ತಿದ್ದು. ಎಂತ ಓದ್ತಿದ್ದೀರಪ್ಪ ತಾವು? ಇದನ್ನ ಆರುಷಿ ತಿನ್ನೋದಿಲ್ಲ. ಅವಳದಕ್ಕೆ ಆರುಷಿ ಪರೀಕ್ಷೆ ಯಾರಿಗೆ? ನನಗ ನಿನಗ? ಆರುಷಿ ಬಿಟ್ಟರೆ ಟಿವಿ ನೋಡಕ್ ಹೋಗಿ ಕೂತ್ಕೊಳ್ತಾಳೆ. ಅವಳಿಗೆ ನೆನಪಿಲ್ಲ, ಬ್ಯಾಚ್ ಖಾಲಿ ಮಾಡೋದು ಮಿಕ್ಸ್ ಮಾಡೋದು. ನೋಡಿ ಇವಳ ಕೆಲಸ.
ಅದು ಆ್ಯಕ್ಚುಲಿ ಇಟ್ಕೊ ತಿನ್ಬೋದು. ಇವಳು ಸಿನಿಮಾಕ್ಕೆ ಹೋಗೋದು ಇದೇ ಕಾರಣಕ್ಕಾಗಿತ್ತು, ಪಾಪ್ಕಾರ್ನ್ ತಿನ್ನೋದಕ್ಕೆ ಅಂತೇಳಿ. ಈಗ ಅವಳಿಗೆ ಮಾಡ್ಕೊಳಕ್ಕೆ ಸಿಕ್ಕಿದೆಯಲ್ಲ, ಹೋಗೋದು ಓವನಲ್ಲಿ ಇಡೋದು, ಚಟಪಟ ಅನ್ನೋದು ಥರ. ಕುಕ್ಕರಲ್ಲಿ ಮಾಡೋದು ಇಷ್ಟ ಆಗ್ತದೆ ನಂಗೆ, ಓವನೇ ಮಾಡೋದು ಇಷ್ಟ. ಇದು ಸ್ವಲ್ಪ ಕಾಸ್ಟ್ಲಿ ಶೇಕ್ ಮಾಡಿ